ಭಾರತದಲ್ಲಿ ಅತ್ಯಂತ ಜನಪ್ರಿಯ ಆಟ ಅಂತಂದರೆ ಕ್ರಿಕೆಟ್. ಈ ಕ್ರಿಕೆಟ್ನಲ್ಲಿ ವೇರಿಯಸ್ ಫಾರ್ಮ್ ಆಫ್ ಕ್ರಿಕೆಟ್ ಇದೆ. ಟೆಸ್ಟ್ ಇದೆ, ಒನ್ ಡೇ ಇದೆ, 2020 ಇದೆ. ಈ ಮೂರು ಫಾರ್ಮ್ ಆಫ್ ಕ್ರಿಕೆಟ್ಗೆ ಅದರದೇ ಆದ ವಿಶೇಷತೆ ಇದೆ, ಅದರದೇ ಆದಂಥ ವಿಭಿನ್ನತೆ ಇದೆ, ಅದರದೇ ಆದಂಥ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಇದೆ. ಅದೇ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ದೆರ್ ಆರ್ ಟೂ ಸ್ಟೈಲ್ ಆಫ್ ಇನ್ವೆಸ್ಟ್ಮೆಂಟ್. ಒಂದು ವ್ಯಾಲ್ಯೂ ಇನ್ವೆಸ್ಟಿಂಗ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಗ್ರೋತ್ ಇನ್ವೆಸ್ಟಿಂಗ್. ಈ ಎರಡಕ್ಕೂ ಕೂಡ ಅದರದೇ ಆದಂಥ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಇದೆ. ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ವಿಜಯ್ ಕುಮಾರ್ ಬಡಿಗೇರ್ ಅಂತೇಳಿ. ಈ ಒಂದು ವಿಡಿಯೋದಲ್ಲಿ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂದ್ರೇನು, ಗ್ರೋತ್ ಇನ್ವೆಸ್ಟಿಂಗ್ ಅಂದ್ರೇನು, ಯಾವ ಸ್ಟೈಲ್ ಆಫ್ ಇನ್ವೆಸ್ಟ್ಮೆಂಟನ್ನು ನಾವು ಫಾಲೋ ಮಾಡ್ಬೋದು, ಯಾವುದರಿಂದ ನಮಗೆ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ ಮೊದಲನೇದಾಗಿ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಸ್ನೇಹಿತರೆ ವಾರೆನ್ ಬಫೆಟ್ ಇದಾರಲ್ಲ, ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ ಇನ್ US ಈಕ್ವಿಟಿ ಮಾರ್ಕೆಟ್. ಈಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾಕಷ್ಟು ವೆಲ್ತ್ ಅನ್ನು ಕ್ರಿಯೇಟ್ ಮಾಡಿ ಹಿ ಹ್ಯಾಸ್ ಇನ್ಸ್ಪೈರ್ಡ್ ಲಾಟ್ ಆಫ್ ನ್ಯೂ ಇನ್ವೆಸ್ಟರ್ಸ್. ಈ ವಾರೆನ್ ಬಫೆಟ್ ಹಿ ಈಸ್ ಅ ವ್ಯಾಲ್ಯೂ ಇನ್ವೆಸ್ಟರ್. ವ್ಯಾಲ್ಯೂ ಇನ್ವೆಸ್ಟರ್ ಅಂತಂದ್ರೆ ಯಾವುದಾದ್ರೂ ಒಂದು ಕ್ವಾಲಿಟಿ ಸ್ಟಾಕ್ಸ್ ಶಾರ್ಟ್ ಟರ್ಮ್ ಪ್ರಾಬ್ಲಮ್ ಇಂದಾಗಿ ತುಂಬ ಕೆಳಗಡೆ ಬಂದು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇರೋ ಸಂದರ್ಭದಲ್ಲಿ ನೀವೇನಾದರೂ ಆ ಸಂದರ್ಭದಲ್ಲಿ ಆ ಸ್ಟಾಕ್ಸನ್ನು ಬೈ ಮಾಡಿ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿ ಒಂದು ಒಳ್ಳೆ ವೆಲ್ತ್ ಕ್ರಿಯೇಷನ್ನ ಮಾಡಿದರೆ ಆ ಒಂದು ಸಿಚುವೇಶನ್ಗೆ ವಿ ಕಾಲ್ ಇಟ್ ಆಸ್ ಅ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಇದನ್ನು ನಾನು ನಿಮಗೊಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. 2016-17 ಸುಮಾರಿಗೆ ICICI ಬ್ಯಾಂಕ್ ಒಂದು ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಚಂದಾ ಕೊಚ್ಚಾರ್ ಅನ್ನೋರು ICICI ಬ್ಯಾಂಕ್ನ CEO ಆಗಿದ್ದರು. ಬಿಕಾಸ್ ಆಫ್ ಸಮ್ ಪರ್ಸನಲ್ ರೀಸನ್, ಕೆಲ ಕಾರಣಗಳಿಂದಾಗಿ ಚಂದಾ ಕೊಚ್ಚಾರ್ ಅವರು CEO ಸ್ಥಾನದಿಂದ ರಿಸೈನ್ ಮಾಡಬೇಕಾಯಿತು. ಆ ಸಂದರ್ಭದಲ್ಲಿ ICICI ಬ್ಯಾಂಕ್ ಮೋರ್ ದೆನ್ 50% ಕರೆಕ್ಷನ್ ಆಯಿತು. 300 ಇಂದ ಸ್ಟಾಕ್ ಬಂದ್ಬಿಟ್ಟು 150ವರೆಗೂ ಬಂತು. ಆ ಸಂದರ್ಭದಲ್ಲಿ ಸುಮಾರು ಜನ ಭಯ ಬಿದ್ದುಬಿಟ್ಟು ICICI ಬ್ಯಾಂಕನ್ನು ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ಕೇವಲ ಬೆರಳೆಣಿಕೆಯಷ್ಟೇ ಜನ ಮಾತ್ರ ICICI ಬ್ಯಾಂಕನ್ನು ಬೈ ಮಾಡ್ತಾ ಇದ್ರು. ಅವರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದರೆ ಈ ಪ್ರಾಬ್ಲಮ್ ಅಂದ್ಬಿಟ್ಟು ಇನ್ನು 1 ವರ್ಷ ಅಥವಾ 2 ವರ್ಷ ಆದಮೇಲೆ ನಾರ್ಮಲೈಸ್ ಆಗುತ್ತೆ, ನಾರ್ಮಲೈಸ್ ಆದಮೇಲೆ ಅಗೇನ್ ಸ್ಟಾಕ್ ಬೌನ್ಸ್ ಬ್ಯಾಕ್ ಆಗುತ್ತಂತ ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತು. ಸ್ನೇಹಿತರೆ ಫಾಸ್ಟ್ ಫಾರ್ವರ್ಡ್ ಟುಡೇ ನೀವು ಹಿಂತಿರುಗಿ ನೋಡಿದಾಗ ಇವತ್ತು ICICI ಬ್ಯಾಂಕ್ 150 ಇಂದ 1400 ಬಂದು ಟ್ರೇಡ್ ಆಗ್ತಿದೆ. ತುಂಬ ಗ್ರೋತ್ ಆಗಿದೆ. ಈ ರೀತಿಯಾಗಿ ಯಾವಾಗ ಕ್ವಾಲಿಟಿ ಸ್ಟಾಕ್ಸ್ಗಳು ಶಾರ್ಟ್ ಟರ್ಮ್ ಪ್ರಾಬ್ಲಮ್ ಇಂದಾಗಿ ಕೆಳಗಡೆ ಬಂದಿರ್ತವೆ, ಡಿಸ್ಕೌಂಟೆಡ್ ಪ್ರೈಸಲ್ಲಿ ಟ್ರೇಡ್ ಆಗ್ತಿರ್ತವೆ, ಅಂಥ ಸಂದರ್ಭದಲ್ಲಿ ಆ ಸ್ಟಾಕ್ಸ್ಗಳನ್ನು ಸ್ವಲ್ಪ ಧೈರ್ಯ ತಗೊಂಡು ನೀವೇನಾದರೂ ಬೈ ಮಾಡಿದ್ದೆ ಆದರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಸ್ನೇಹಿತರೆ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಸ್ವಲ್ಪ ದಿನದಿಂದ US ಅಲ್ಲಿ ರಿಸೆಷನ್ ಇದ್ದಕ್ಕೆ ಭಾರತದ IT ಸ್ಟಾಕ್ಸ್ಗಳು ಮೋರ್ ದೆನ್ 50% ಕರೆಕ್ಷನ್ ಆಗಿತ್ತು. IT ಇಂಡೆಕ್ಸ್ 45% ಕರೆಕ್ಷನ್ ಆಗಿತ್ತು. TCS, ಇನ್ಫೋಸಿಸ್, ವಿಪ್ರೋ ಈ ಎಲ್ಲ ಕಂಪ್ನಿಗಳು 40-45% ಕರೆಕ್ಷನ್ ಆಗಿದ್ವು. ಕಾರಣ ಏನಂತಂದರೆ ಭಾರತದ IT ಕಂಪ್ನಿಗಳಿಗೆ ಹೈಯೆಸ್ಟ್ ರೆವಿನ್ಯೂ ಬರೋದು US ಇಂದ. US ಅಲ್ಲಿ ಯಾವಾಗ ಸ್ಲೋಡೌನ್ ಸ್ಟಾರ್ಟ್ ಆಗುತ್ತೆ ಅವಾಗ ಆಬ್ವಿಯಸ್ಲಿ IT ಸ್ಟಾಕ್ಸ್ಗಳೆಲ್ಲ ಕರೆಕ್ಷನ್ ಆಗುತ್ತೆ. ಆ ಸಂದರ್ಭದಲ್ಲಿ ನೀವೇನಾದರೂ ಈ ಸ್ಟಾಕ್ಸ್ಗಳನ್ನು ಬೈ ಮಾಡಿದ್ದೇ ಆಗಿದ್ರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಸ್ನೇಹಿತರೆ ಹಾಗಾದರೆ ಗ್ರೋತ್ ಸ್ಟಾಕ್ಸ್ ಅಂದ್ರೇನು, ಗ್ರೋತ್ ಇನ್ವೆಸ್ಟಿಂಗ್ ಅಂದ್ರೇನು? ಗ್ರೋತ್ ಸ್ಟಾಕ್ ಮತ್ತು ಗ್ರೋತ್ ಇನ್ವೆಸ್ಟಿಂಗ್ ಅಂತಂದರೆ ಯಾವುದಾದ್ರೂ ಒಂದು ಸ್ಟಾಕು ಇಂಡಸ್ಟ್ರಿಗಿಂತಲೂ ಹೆಚ್ಚು ವೇಗವಾಗಿ ಬೆಳೀತಾ ಇರುತ್ತೆ, ಪ್ಲಸ್ ಫ್ಯೂಚರಲ್ಲಿ ಇನ್ನೊಂದು 15-20 ವರ್ಷ ಆ ಸ್ಟಾಕ್ಸ್ಗೆ ಗ್ರೋ ಆಗೋದಕ್ಕೆ, ಬೆಳೆಯೋದಕ್ಕೆ, ಎಕ್ಸ್ಪ್ಯಾನ್ಷನ್ ಆಗೋದಕ್ಕೆ ಹೆಚ್ಚು ಅವಕಾಶ ಇದ್ದರೆ ಆ ಸ್ಟಾಕ್ಸನ್ನು ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ರೈಸ್, ಇರ್ರೆಸ್ಪೆಕ್ಟಿವ್ ಆಫ್ ದ ವ್ಯಾಲ್ಯೂಯೇಷನ್ ಆ ಸ್ಟಾಕ್ಸನ್ನು ನೀವು ಬೈ ಮಾಡಿದ್ರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಗ್ರೋತ್ ಸ್ಟಾಕ್ ಅಥವಾ ಗ್ರೋತ್ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಜಾಜ್ ಫೈನಾನ್ಸ್ ವಿಚ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ NBFC ಇನ್ ಇಂಡಿಯಾ, ಕಳೆದ 10 ವರ್ಷಗಳಲ್ಲಿ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 50 ಇಂದ 1000 ಬಂದು ಟ್ರೇಡ್ ಆಗ್ತಿದೆ. ಮೋರ್ ದೆನ್ 10 ಟೈಮ್ಸ್ ಗ್ರೋತ್ ಆಗಿದೆ. ಸದ್ಯದ ಪರಿಸ್ಥಿತಿನಲ್ಲಿ ಸ್ಟಾಕ್ ಪ್ರೈಸ್ನು ತುಂಬ ಜಾಸ್ತಿ ಇದೆ, ವ್ಯಾಲ್ಯೂಯೇಷನ್ನು ತುಂಬ ಎಕ್ಸ್ಪೆನ್ಸಿವ್ ಇದೆ. ಆದ್ರೂ ಕೂಡ ಸುಮಾರು ಜನ ಇನ್ವೆಸ್ಟರ್ಸು ಸ್ಟಿಲ್ ದೇ ಆರ್ ರೆಡಿ ಟು ಪೇ ದ ಪ್ರೀಮಿಯಂ, ಸ್ಟಿಲ್ ದೇ ಆರ್ ವಿಲ್ಲಿಂಗ್ ಟು ಇನ್ವೆಸ್ಟ್ ಇನ್ ಟು ಬಜಾಜ್ ಫೈನಾನ್ಸ್. ಕಾರಣ ಏನಂತಂದರೆ ನೆಕ್ಸ್ಟ್ ಒಂದು 15-20 ವರ್ಷ ಇನ್ನೂ ಕೂಡ ಈ ಸ್ಟಾಕ್ಸ್ಗೆ ಗ್ರೋ ಆಗೋದಕ್ಕೆ, ಬೆಳೆಯೋದಕ್ಕೆ, ಎಕ್ಸ್ಪ್ಯಾನ್ಷನ್ ಆಗೋದಕ್ಕೆ ಹೆಚ್ಚು ಅವಕಾಶ ಇದೆ. ಆ ಕಾರಣದಿಂದಾಗಿ ಈ ಸ್ಟಾಕ್ಸನ್ನು ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ರೈಸ್, ಇರ್ರೆಸ್ಪೆಕ್ಟಿವ್ ಆಫ್ ದ ವ್ಯಾಲ್ಯೂಯೇಷನ್ ನೀವೇನಾದರೂ ಈಗ ಬೈ ಮಾಡಿದ್ರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಗ್ರೋತ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ.
ಸ್ನೇಹಿತರೆ, ವ್ಯಾಲ್ಯೂ ಇನ್ವೆಸ್ಟಿಂಗ್ ಮತ್ತು ಗ್ರೋತ್ ಇನ್ವೆಸ್ಟಿಂಗ್ ಇವೆರಡಕ್ಕೂ ಕೂಡ ತನ್ನದೇ ಆದ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಇದೆ. ನೀವು ಹಿಸ್ಟ್ರಿಯನ್ನು ಚೆಕ್ ಮಾಡಿದಾಗ ಕೆಲವೊಂದ್ಸಲ ವ್ಯಾಲ್ಯೂ ಸ್ಟಾಕ್ಸ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ, ಕೆಲವೊಂದ್ಸಲ ಗ್ರೋತ್ ಸ್ಟಾಕ್ಸ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಸೊ ಎರಡಕ್ಕೂ ಕೂಡ ಒಂದು ಸೈಕಲ್ ಇರುತ್ತೆ. ಸೊ ನೀವು ವ್ಯಾಲ್ಯೂನಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿ, ಗ್ರೋತ್ ಸ್ಟಾಕ್ಸಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿ. ಅಲ್ಟಿಮೇಟ್ಲಿ ಕ್ವಾಲಿಟಿ ಸ್ಟಾಕ್ಸ್ ಇರಬೇಕು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ತಾಳ್ಮೆಯಿಂದ ಕಾದಾಗ ಮಾತ್ರ ನಿಮಗೆ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಗ್ರೋತ್ ಸ್ಟಾಕ್ಸ್ ಅಂದ್ರೆ ಏನು, ವ್ಯಾಲ್ಯೂ ಸ್ಟಾಕ್ಸ್ ಅಂದ್ರೆ ಏನು ಅಂತ ಹೇಳಿ ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನೀವು ವ್ಯಾಲ್ಯೂ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ಗ್ರೋತ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ ತಪ್ಪದೇ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನೀವು ಸ್ಟಾಕ್ಸು, ಮ್ಯೂಚುವಲ್ ಫಂಡು, ಇನ್ವೆಸ್ಟ್ಮೆಂಟು ಇದ್ರ ಬಗ್ಗೆ ಇನ್ಡೆಪ್ತ್ ಆಗಿ ತಿಳ್ಕೋಬೇಕು ಅಂತಂದರೆ ನನ್ನ ಆನ್ಲೈನ್ ಕೋರ್ಸ್ಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.